ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರಪ್ರಥಮ ಬಾರಿಗೆ ಪ್ರಭು ಯೇಸುವನ್ನು ರೊಟ್ಟಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇರುವಂತಹ ಐಡನ್ ಮತ್ತು ಆಲ್ಡನ್ ಸುಮಾರು 20 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಧಾರ್ಮಿಕ ಸಮಾವೇಶ, ಭಾರತಕ್ಕಾಗಿ ಪ್ರಾರ್ಥಿಸಿರಿ, ಭಾರತಕ್ಕಾಗಿ ಪ್ರಾರ್ಥಿಸಿರಿ, ಪ್ರೇ ಫಾರ್ ಇಂಡಿಯಾ ಅಂತೇಳಿ. ಆ ಸಮಾವೇಶದಲ್ಲಿ ಸುಮಾರು 20ರಿಂದ 30 ಲಕ್ಷ ಜನ ಸೇರ್ತಾರೆ. ಕಥೋಲಿಕನಲ್ಲದಿದ್ದರೂ ಕೂಡ ಆತನ ಪ್ರಾರ್ಥನೆಯ ಬಲ ಆ ರೀತಿ ಇದೆ ಅಂತ ಹೇಳಿ ನಮ್ಮ ಕಥೋಲಿಕ ಚರ್ಚ್ನಲ್ಲಿ ಇರುವಂತ ಜನರೆಲ್ಲರೂ ಕೂಡ ಅವತ್ತು ಆ ಸ್ಥಳಕ್ಕೆ ಹೋಗ್ಬಿಡ್ತಾರೆ. ಹೀಗೆ ಸುಮಾರು 20ರಿಂದ 30 ಲಕ್ಷ ಜನರನ್ನ ಒಟ್ಟಾಗಿ ಸೇರಿ ಪ್ರಾರ್ಥಿಸಿದಂತ ವ್ಯಕ್ತಿಯ ಹೆಸರು ಬೆನ್ನಿ ಹಿನ್ ಅಂತ. ಗೊತ್ತಿರ್ಬೇಕು ನಿಮಗೆ. ನಮ್ಮ ಹಿಂದಿನ ಧರ್ಮಾಧ್ಯಕ್ಷರಾಗಿದ್ದಂತಹ ಇಗ್ನೇಷಿಯಸ್ ಪೌಲ್ ಪಿಂಟೋ ಇವರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇಂತಹ ಬೆನ್ನಿ ಹಿನ್ ಸಾಮಾನ್ಯವಾಗಿ ಕಥೋಲಿಕ ಸಭೆಯ ಪರವಾಗಿ ನಿಲ್ಲುವಂತ ವ್ಯಕ್ತಿ ಅಲ್ಲ. ಯಾಕಂದ್ರೆ ಅವನದೇ ಆದಂತ ವಿಚಾರಧಾರೆ ಇದೆ, ಅದೇ ರೀತಿಯಲ್ಲಿ ಅವನದೇ ಆದ ಚರ್ಚ್ ಇದೆ, ಕೋಟಿಗಟ್ಟಲೆ ಹಣವಿದೆ, ಎಲ್ಲ ಇದೆ. ಆತ ಕಥೋಲಿಕ ವಿಶ್ವಾಸದ ಬಗ್ಗೆ ಅಷ್ಟು ನಂಬಿಕೆಯನ್ನು ಇಟ್ಕೊಂಡಿರುವಂತ ವ್ಯಕ್ತಿ ಅಲ್ಲ. ಆದರೆ ಇತ್ತೀಚೆಗೆ, ಅಂದ್ರೆ ಕೆಲವು ವರ್ಷಗಳ ಹಿಂದೆ, ಒಂದು 2-3 ವರ್ಷಗಳ ಹಿಂದೆ ಆತ ಒಂದು ವಿಷಯವನ್ನ ತಿಳಿಯಪಡಿಸ್ತಾನೆ. ಅದನ್ನ ನೋಡಿದಾಗ ನನಗೆ ಒಂದು ರೀತಿ ಶಾಕಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಆತ ತಾನಿರುವಂತಹ ಚರ್ಚನ್ನ ಬಿಟ್ಟು ಕಥೋಲಿಕ ಚರ್ಚಿನ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಾ ಇದ್ದೇನೆ. ಆ ವಿಡಿಯೋ ಈಗ ಕೂಡ ನಿಮಗೆ ಲಭ್ಯ ಇದೆ ಯೂಟ್ಯೂಬ್ನಲ್ಲಿ. ಆಲ್ಡನ್ ಮತ್ತು ಐಡನ್ ಕೇಳ್ಕೊಳ್ಳಿ ಈ ಮಾತನ್ನ. ಆತ ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ವೈಜ್ಞಾನಿಕ ಅಧ್ಯಯನದ ಪ್ರಕಾರ, ಆತ ಹೇಳೋದು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಅದ್ಭುತಗಳು ನಡೆಯುವಂಥದ್ದು ಕಥೋಲಿಕ ದೇವಾಲಯಗಳಲ್ಲಿ. ಅತಿ ಹೆಚ್ಚು ಅದ್ಭುತಗಳು ನಡೆಯುವಂಥದ್ದು ಕಥೋಲಿಕ ದೇವಾಲಯಗಳಲ್ಲಿ. ಯಾತಕ್ಕಾಗಿ? ನಮ್ಮ ಪೆಂಟಕಾಸ್ಟಲ್ ಚರ್ಚ್ಗಳಲ್ಲಿ ಅಲ್ಲ ಅಂತೇಳಿ ಆತ ಹೇಳ್ತಾನದು. ಆ ವಿಡಿಯೋ ಪ್ರೂಫ್ ಇದೆ, ನೀವು ನೋಡ್ಬೋದು ನಿಮ್ಮ ಮನೆಗೆ ಹೋದಾಗ. ಒಂದೇ ಒಂದು ಕಾರಣಕ್ಕಾಗಿ ಅತಿ ಹೆಚ್ಚು ಅದ್ಭುತಗಳು ಕಥೋಲಿಕ ದೇವಾಲಯಗಳಲ್ಲಿ ನಡೀತವೆ. ಯಾಕಂತ ಹೇಳಿದ್ರೆ ಅವರು ನಂಬುವಂತಹ ಪರಮಪ್ರಸಾದ ಅದು ಜೀವಂತವಾದ ರೊಟ್ಟಿಯಾಗಿದೆ. ಇಟ್ ಈಸ್ ದ ರಿಯಲ್ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್. ಅವ್ರಿಗೆ ಸಾಂಕೇತಿಕ. ಬೇರೆ ಚರ್ಚ್ಗಳಲ್ಲಿ ಪರಮಪ್ರಸಾದ ಏನು ಅಂತ ಹೇಳಿದ್ರೆ ಸಾಂಕೇತಿಕ. ಬಲಿಪೂಜೆಯನ್ನ ಫಾದರ್ ಅರ್ಪಿಸ್ತಾರೆ, ಪಾಸ್ಟರ್ಗಳು ಅರ್ಪಿಸ್ತಾರೆ, ನಮ್ಮ ರೀತಿಯಲ್ಲಿ ಅನೇಕ ಪ್ರಾರ್ಥನೆಗಳು ಅವ್ರ ಜೊತೆಗಿದ್ದಾವೆ. ಪರಮಪ್ರಸಾದವಾದ ನಂತರ ಏನು ಪರಮಪ್ರಸಾದದ ಆಚರಣೆ ಆಗುತ್ತೆ, ಅವರಲ್ಲೂ ಕೂಡ ಬ್ರೇಕಿಂಗ್ ಆಫ್ ದ ಬ್ರೆಡ್ ಅಂತ ಇದೆ. ರೊಟ್ಟಿಯನ್ನ ಮುರಿದು ಹಂಚ್ತಾರೆ. ಅದಾದ ನಂತರ ಅದನ್ನ ತೆಗೆದುಕೊಂಡು ಹೋಗಿ ಪರಮಪ್ರಸಾದದ ಪೆಟ್ಟಿಗೆಯಲ್ಲಿ ಇಡೋದಿಲ್ಲ ಅವರು. ಮತ್ತೆ ತೆಗೆದು ಮಾಮೂಲಿ ಸಾಕ್ರಿಸ್ಟಿಗೆ ಕಳಿಸ್ಕೊಟ್ಬಿಡ್ತಾರೆ, ಎಲ್ಲದನ್ನು ಹಾಕ್ಬಿಟ್ಟು. ಅದಕ್ಕೆ ಬೆನ್ನಿ ಹಿನ್ ಹೇಳ್ತಾನೆ, ಕಥೋಲಿಕರು ಪ್ರಭು ಯೇಸು ಕ್ರಿಸ್ತರು ಒಮ್ಮೆ ಆ ರೊಟ್ಟಿಯಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಎಂದೆಂದಿಗೂ ನೆಲೆಸುತ್ತಾರೆ. ನಿರಂತರವಾದ ಇರುವಿಕೆ, ಟ್ರಾನ್ಸ್ಸಬ್ಸ್ಟಾನ್ಸಿಯೇಷನ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಈ ಮಾತನ್ನ. ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ ಏನು? ಯೇಸು ಕ್ರಿಸ್ತರು ಜೀವದಾಯಕ ರೊಟ್ಟಿಯಾಗಿದ್ದಾರೆ. ಆ ಜೀವದಾಯಕ ರೊಟ್ಟಿಯನ್ನ ನಮಗೆ ದಯಪಾಲಿಸಿ ಕೊಡ್ತಾರೆ. ಪ್ರಿಯರೇ, ನೆನ್ಪು ಮಾಡ್ಕೊಳ್ಳಿ, ನಾವೆಲ್ಲ ಮಕ್ಕಳಾಗಿರ್ಬೇಕಾದ್ರೆ ಪರಮಪ್ರಸಾದ ಒಂದು ದೊಡ್ಡ ಕಾರ್ಯಕ್ರಮನೇ ಚರ್ಚ್ನಲ್ಲಿ ನಡೆಯೋದು. ಸುಮಾರು 40, 50, 60 ಜನ ಮಕ್ಕಳು ಪರಮಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ವಿ. ಧರ್ಮೋಪದೇಶ ತರಗತಿ ಎಲ್ಲ ನಡೀತಾ ಇತ್ತು. ನಡೆದಾದ್ಮೇಲೆ ಯಾವುದೇ ಪೆಂಡಾಲ್ ಇಲ್ಲ, ಬ್ಯಾಂಡ್ ಸೆಟ್ ಬಿಟ್ಬಿಡಿ, ಯಾವುದೇ ಪೆಂಡಾಲ್ ಇಲ್ಲ, ಏನೂ ಇಲ್ಲ. ಹೊರಗಡೆ ಹೋಗಿದ ತಕ್ಷಣ
ಈ ಬಾಳೆಹಣ್ಣು ಮತ್ತೆ ಹಾಲು ಅದನ್ನ ಮಿಕ್ಸ್ ಮಾಡಿದ್ದು ಒಂದು ಇದನ್ನ ಕೊಡೋರು. ಯಾಕಂದ್ರೆ ಬೆಳಗಿಂದ ಉಪವಾಸ ಇರ್ಬೇಕಾಗಿತ್ತು, ನಾವು ರಾತ್ರಿಯಿಂದ ಊಟ ಕೊಡ್ತಾ ಇರ್ಲಿಲ್ಲ. ತಲೆ ತಿರುಗಿ ಎಷ್ಟೋ ಮಕ್ಕಳು ಬಿದ್ದೋಗ್ಬಿಡೋರು ಪರಮಪ್ರಸಾದ ಸ್ವೀಕಾರ ಮಾಡ್ಬೇಕು, ಯಾಕಂದ್ರೆ ಮನೆಯಲ್ಲಿ ಬಹಳ ಸ್ಟ್ರಿಕ್ಟ್. ಅದಾದ ನಂತರ ಹೊರಗಡೆ ಹೋಗಿದ್ದೆ ಈ ಹಾಲು ಹಣ್ಣನ್ನ ಕೆಲವರು ಇದರಲ್ಲಿ ಕೊಡ್ತಾ ಇದ್ರು. ಅದನ್ನು ಸ್ವೀಕಾರ ಮಾಡ್ಕೊಂಡು ಆಮೇಲೆ ಒಂದು ಚಿಕ್ಕ ಕಾರ್ಯಕ್ರಮ, 4-5 ಜನ ಕುಟುಂಬಸ್ಥರು ಸೇರಿ ಮನೆಯಲ್ಲಿ ಒಂದು ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ರು. ಆದ್ರೆ ಇವಾಗ ಪರಮಪ್ರಸಾದದ ಆಚರಣೆ ಎನ್ನುವಂಥದ್ದು ವಿವಾಹವನ್ನ ಮೀರುವಂತಹ ಒಂದು ಕಾರ್ಯಕ್ರಮವಾಗಿ ಮಾರ್ಪಡ್ತಾ ಇದೆ. ಹೌದು ಅಲ್ಲ? ಯೋಚನೆ ಮಾಡಿ ನೋಡಿ. ಒಳ್ಳೇದಕ್ಕೆ ಇದು, ಒಳ್ಳೇದಕ್ಕೆ. ಯಾಕಂದ್ರೆ ಈ ಸಂಸ್ಕಾರ ಅಷ್ಟು ಮುಖ್ಯವಾದದ್ದು. ಈಗ ನಮ್ಗೆ ಅರಿವಾಗ್ತಾ ಇದೆ. ಅದರ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಅಂತ ನಾವು ನೋಡೋದಾದ್ರೆ ಅದು ಆರ್ಡಿನೇಷನ್ನಿಗೆ ಮತ್ತು ಇದಕ್ಕೆ ಮಾತ್ರ ಇರ್ತಾ ಇತ್ತು. ಯಾವುದಕ್ಕೆ? ವಿವಾಹಕ್ಕೆ ಮಾತ್ರ ಆರ್ಡಿನೇಷನ್. ಈಗ ಬ್ಯಾಪ್ಟಿಸಮ್ ಆದ್ರೂ ಒಂದು ಇನ್ವಿಟೇಷನ್ ಕಾರ್ಡು, ತೊಟ್ಲಿಗೆ ಹಾಕಿದ್ರು ಇನ್ನೊಂದು ಇನ್ವಿಟೇಷನ್ ಕಾರ್ಡು, ಪರಮಪ್ರಸಾದಕ್ಕೆ ಮತ್ತೊಂದು ಇನ್ವಿಟೇಷನ್ ಕಾರ್ಡು. ಹೀಗೆ ಇನ್ವಿಟೇಷನ್ ಕಾರ್ಡು, ಅದನ್ನು ಹೋಗಿ ಕರೆಯುವಂಥದ್ದು, ಪೆಂಡಾಲ್ ಹಾಕಿ ಮದುವೆ ಮಾಡುವಂಥದ್ದು, ಮದುವೆ ಮಾಡುವ ರೀತಿಯಲ್ಲಿ ಈ ಒಂದು ಪರಮಪ್ರಸಾದ ಸಂಸ್ಕಾರವನ್ನ ನೀಡುವಂಥದ್ದು ವಾಡಿಕೆಯಾಗಿ ಬಿಟ್ಟಿದೆ. ಈಗ ವಾಡಿಕೆಯಾಗಿ ಬಿಟ್ಟಿದೆ. ನಿಜವಾಗ್ಲೂ ಈ ಆಚರಣೆಯ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮ ಮಕ್ಕಳು ಮೊದಲ ಬಾರಿಗೆ ಸ್ವೀಕಾರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಇದೊಂದು ದೊಡ್ಡ ಆಚರಣೆ ಆಗ್ಬೇಕು. ಅದಕ್ಕೆ ನೆಪೋಲಿಯನ್ ಬೋನಪಾರ್ಟ್ ಎನ್ನುವಂತಹ ದೊಡ್ಡ ಅರಸ, ಆ ಅರಸನ ಬಳಿಯಲ್ಲಿ ಒಂದು ಮಾತನ್ನ ಕೇಳ್ತಾರೆ, ನೀನು ಇಡೀ ವಿಶ್ವವನ್ನ ಗೆದ್ದಿರುವಂತಹ ಚಕ್ರವರ್ತಿ. ಚಕ್ರವರ್ತಿ, ಅರಸ ಎನ್ನುವುದಕ್ಕಿಂತ ಚಕ್ರವರ್ತಿ. ಯಾಕಂದ್ರೆ ಅಲೆಕ್ಸಾಂಡರ್ ಚಕ್ರವರ್ತಿ ಈ ರೀತಿಯಲ್ಲಿ. ನಮ್ಮ ಒಡೆಯರ್ ಇಂಥವರೆಲ್ಲ ಅವರು ರಾಜರು, ಮಹಾರಾಜರು ಅಂತ ಕರಿತಾ ಇದ್ವಿ ಅಷ್ಟೇ. ಈ ಚಕ್ರವರ್ತಿ ಎನ್ನುವಂಥವನು ದೇಶ ದೇಶಗಳನ್ನ ಮೀರಿ, ದೇಶ ರಾಷ್ಟ್ರಗಳನ್ನ ಗೆದ್ದು ರಾಷ್ಟ್ರಗಳ ನಡುವೆ ಯುದ್ಧ ಮಾಡಿ ಜಯಿಸಿದಂಥವರು ಚಕ್ರವರ್ತಿ. ಈ ನೆಪೋಲಿಯನ್ಗೆ ಆ ಒಂದು ಇದಿತ್ತು. ಆ ನೆಪೋಲಿಯನ್ ಬಳಿಯಲ್ಲಿ ಒಬ್ಬ ಪತ್ರಕರ್ತ ಹೋಗಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಅರಸರೇ, ನಿಮ್ಮ ಜೀವನದಲ್ಲಿ ನಡೆದಂತ ಅತಿ ಶ್ರೇಷ್ಠ ಘಟನೆ ಯಾವುದು ಅಂತ ಕೇಳಿದಾಗ ನೆಪೋಲಿಯನ್ ಬೋನಪಾರ್ಟ್ ಹೇಳ್ತಾನಂತೆ, ನನ್ನ ಜೀವನದಲ್ಲಿ ನಡೆದ ಅತಿ ಶ್ರೇಷ್ಠ ಘಟನೆ ನಾನು ಪ್ರಥಮ ಬಾರಿಗೆ ಪ್ರಭು ಯೇಸು ಕ್ರಿಸ್ತರನ್ನ ಸ್ವೀಕಾರ ಮಾಡಿದ್ದಂಥದ್ದು. ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತರನ್ನ ರೊಟ್ಟಿಯ ರೂಪದಲ್ಲಿ ಸ್ವೀಕರಿಸಿದ್ದೇ ನನ್ನ ಜೀವನದ ಅತಿ ಶ್ರೇಷ್ಠ ಘಟನೆ. ಅವ್ರು ತಿಳ್ಕೊಳ್ತಾರೆ, ರಷ್ಯಾದಲ್ಲಿ ನಡೆದಂತ ಯುದ್ಧ, ಬೇರೆ ಕಡೆ ನಡೆದಂತ ಯುದ್ಧದಲ್ಲಿ ನಾನು ಸಾಧಿಸಿದ್ನಲ್ಲ ಜಯ, ಅದು ಶ್ರೇಷ್ಠ ಅಂತಲೇ ಇಲ್ಲ. ಯೇಸು ಕ್ರಿಸ್ತರು ನನ್ನ ಹೃದಯದಲ್ಲಿ ಬಂದು ನೆಲೆಸಿದಿರುವಂಥದ್ದು ಅತಿ ಶ್ರೇಷ್ಠವಾದಂತಹ ಘಟನೆ ಅಂತ ಹೇಳಿ. ಹಾಗಾದ್ರೆ ಪ್ರೀತಿಯ ಮಕ್ಕಳೇ, ನಿಮಗಿವತ್ತು ನಿಮ್ಮ ತಂದೆ ತಾಯಿಗಳು ಇಷ್ಟೊಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ಬೇಕಾದ್ರೆ, ಈ ಪರಮಪ್ರಸಾದವನ್ನ ಇವತ್ತು ನೀವು ಸ್ವೀಕಾರ ಮಾಡ್ತಾ ಇರಬೇಕಾದ್ರೆ ಪ್ರಥಮ ಬಾರಿಗೆ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಕೂಡ, ಫಾದರ್ ಅವರು ಬಲಿಪೂಜೆಯ ಆರಂಭದಲ್ಲಿ ಹೇಳಿದ್ರು, ನಾವು ಪ್ರತಿ ಬಾರಿ ಪರಮಪ್ರಸಾದವನ್ನ ಸ್ವೀಕಾರ ಮಾಡಬೇಕಾದ್ರೆ ಅದನ್ನು ನಾವು ಪ್ರಥಮ ಬಾರಿಗೆ ಸ್ವೀಕರಿಸ್ತಾ ಇದ್ದೇವೆ, ಯೇಸು ಕ್ರಿಸ್ತ ನನ್ನ ಹೃದಯಕ್ಕೆ ಬರ್ತಾ ಇದ್ದಾರೆ ಎನ್ನುವ ನಂಬಿಕೆಯಿಂದ ಸ್ವೀಕರಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಗುರುಗಳಿಗೆ ಒಂದು ಟ್ರೈನಿಂಗ್ ಇರಬೇಕಾದ್ರೆ ಒಂದು ಮಾತನ್ನ ಹೇಳಿಕೊಳ್ತಾರೆ, ನೀವು ಬಲಿಪೂಜೆಯನ್ನು ಅರ್ಪಿಸುವಾಗ ಲೆಟ್ ಇಟ್ ಬಿ ಯುವರ್ ಫಸ್ಟ್ ಮಾಸ್ ಅಂಡ್ ರಿಮೆಂಬರ್ ದಟ್ ಇಟ್ ಮೈಟ್ ಬಿ ದ ಲಾಸ್ಟ್ ಮಾಸ್ ಅಂತ ಹೇಳಿ. ಇದು ನೀವು ಅರ್ಪಿಸುವ ಪ್ರಥಮ ಬಲಿಪೂಜೆಯ ರೀತಿಯಲ್ಲಿ ಅರ್ಪಿಸಿರಿ, ಹಾಗೂ ಇದು ನಿಮ್ಮ ಜೀವನದ ಕೊನೆಯ ಬಲಿಪೂಜೆ ಅಂತ ಅರ್ಪಣೆ ಮಾಡ್ರಿ. ಆಮೇಲೆ ನನಗೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತೇಳಿ, ಆಗ ನೋಡಿ ಜನರಲ್ಲಿ ಯಾವ ರೀತಿ ವಿಶ್ವಾಸ ಮೂಡುತ್ತೆ ಅಂತೇಳಿ ನಮಗೆ ಹೇಳ್ಕೊಡ್ತಾ ಇದ್ರು ನಮ್ಮ ಪ್ರೊಫೆಸರ್ಗಳು. ಇವತ್ತು ಈ ಮಾತುಗಳನ್ನ ಹೇಳ್ತಾ ಇರಬೇಕಾದ್ರೆ ನೋಡಿ, ಎಮ್ಮಾವು ಗ್ರಾಮದಂತಹ ಒಂದು ಅನುಭವವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಈ ಎಮ್ಮಾವು ಗ್ರಾಮಕ್ಕೆ 2 ಶಿಷ್ಯರು ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಯೇಸು ಕ್ರಿಸ್ತರು ಕೂಡ ಹೋಗ್ತಾ ಇರ್ತಾರೆ. ಹೋಗ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯೇಸು ಸ್ವಾಮಿ ಅಂತ. ಎಲ್ಲಾ ಘಟನೆ ಹೇಳ್ತಾರೆ. ನಿಮ್ಗೆ ಗೊತ್ತಾ, ಒಬ್ಬ ನಮ್ಮ ಜೊತೆಗಿದ್ದಂತ ವ್ಯಕ್ತಿಗೆ ಪುನರುತ್ಥಾನರಾಗಿ ಅವ್ರು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜವಾದ ಕಥೆನೇನು ಗೊತ್ತಿಲ್ಲ ಅಂತ ಹೇಳಿ. ಆದ್ರೆ ನಾವು ನೋಡ್ತೇವೆ ಸಂತ ಲೂಕರ ಶುಭ ಸಂದೇಶದಲ್ಲಿ 25ನೇ ಅಧ್ಯಾಯ 29ನೇ ವಚನದಲ್ಲಿ ಒಂದು ಮಾತು ಬರ್ತದೆ. ಅವಾಗಲೇ ಸಾಯಂಕಾಲ ಆಗ್ತಾ ಇರುತ್ತೆ. ಆ ಸಾಯಂಕಾಲ ಆಗ್ತಾ ಇರಬೇಕಾದ್ರೆ ಅವರೊಂದು ಮಾತನ್ನ ಹೇಳ್ತಾರೆ. ಆ ಮಾತನ್ನ ಇವತ್ತು ನೀವು ಹೇಳ್ಬೇಕು ಮಕ್ಕಳೇ, ನಾವೆಲ್ಲರೂ ಹೇಳ್ಬೇಕು. ಆ ತರ ನೋಡಿದ್ರೆ, ಸ್ವಾಮಿ ಸಂಜೆಯಾಯಿತು, ಸ್ವಾಮಿ ಸಂಜೆಯಾಯಿತು, ಕತ್ತಲಾಗುತ್ತಾ ಬಂತು, ಬಂದು ನಮ್ಮೊಡನೆ ತಂಗಿರಿ, ಬಂದು ನಮ್ಮೊಡನೆ ತಂಗಿರಿ, ಸ್ಟೇ ವಿತ್ ಅಸ್ ಲಾರ್ಡ್.
ಆಗ ಅಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತರು ಅವ್ರ ಜೊತೆಗೆ ಉಳ್ಕೊಳ್ತಾರೆ. ಇವತ್ತು ನೀವಿಬ್ಬರು ಹೇಳ್ಬೇಕು, ಸ್ವಾಮಿ ನಮ್ಮೊಡನೆ ತಂಗಿರಿ, ನಮ್ಮ ಮನೆಯಲ್ಲಿ ಬಂದು ವಾಸಿಸಿರಿ, ನಮ್ಮ ಹೃದಯದಲ್ಲಿ ನೀವು ನೆಲೆಸಿರಿ ಅಂತ ಹೇಳಿ. ಮತ್ತೊಂದು ಮಾತನ್ನ ನಾವು ನೋಡ್ತೇವೆ, ಇವತ್ತು ಅದ್ದೂರಿಯಾದಂತ ಊಟ ವ್ಯವಸ್ಥೆ ಎಲ್ಲ ಆಗಿರುತ್ತೆ, ಖಂಡಿತವಾಗ್ಲೂ ಅದು ಮಾಡೇ ಮಾಡಿರ್ತಾರೆ. ಯಾಕಂದ್ರೆ ಬ್ಯಾಂಡ್ ಸೆಟ್ ಸೌಂಡ್ ಕೇಳೇ ನಾನು ತಿಳ್ಕೊಂಡೆ ಬಹಳ ಅದ್ದೂರಿಯಾದಂತ ಪರಮಪ್ರಸಾದದ ಆಚರಣೆ ಇವತ್ತು ಆಗ್ತಾ ಇರಬೇಕು ಅಂತ ಹೇಳಿ. ಈ ಒಂದು ಮಾತನ್ನ ಹೇಳ್ತಾ ಇರಬೇಕಾದ್ರೆ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ವಾಕ್ಯ ಬರ್ತದೆ. ಯೇಸುಕ್ರಿಸ್ತರು ಊಟ ಮಾಡುವಂತಹ ವಿಧಾನ, ಯೇಸುಕ್ರಿಸ್ತರು ಊಟ ಮಾಡೋ ವಿಧಾನ ಏನದು? ಇಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನ ತಟ್ಟುತ್ತಾ ಇದ್ದೇನೆ. ಇಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನ ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನ ಆಲಿಸಿ ಬಾಗಿಲನ್ನ ತೆಗೆದರೆ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ದೇವರ ಸ್ವರ, ಪ್ರಭು ಯೇಸು ಕ್ರಿಸ್ತರ ಸ್ವರ ಕೇಳಿಸೋದಿಲ್ಲ. ಈಗ ಬೇರೆ ಎಲ್ಲ ಸ್ವರನೂ ನಮಗೆ ಕೇಳಿಸ್ತಾ ಇರುತ್ತೆ. ಹೌದಲ್ಲ? ಯೋಚನೆ ಮಾಡಿ ನೋಡಿ. ಆಗ ಅವ್ರು ಹೇಳ್ತಾರೆ, ಇಗೋ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನ ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನ ಆಲಿಸಿ ಬಾಗಿಲನ್ನ ತೆಗೆದರೆ ನಾನು ಆತನ ಸಂಗಡ ಊಟವನ್ನ ಮಾಡ್ತೇನೆ. ಇವತ್ತು ಯೇಸು ಕ್ರಿಸ್ತರು ನಿಮ್ಮ ಜೊತೆಗೆ ಊಟ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೃದಯದ ಬಾಗಿಲನ್ನ ನೀವು ತೆಗಿಬೇಕು ಮಕ್ಕಳೇ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇದೆ, ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಮಗೆ ಕ್ಯಾಟಗಿಸಮ್ ಕ್ಲಾಸನ್ನ ಹೇಳ್ಕೊಡ್ತಾ ಇದ್ರಲ್ಲ, ಯಾವುದು ಪರಮಪ್ರಸಾದಕ್ಕೆ ಅಂತ ಹೇಳಿ. ಪ್ರತಿದಿನ ದಸರಾ ರಜದಲ್ಲಿ ಇದನ್ನ, ಇಲ್ಲ ಬೇಸಿಗೆ ರಜದಲ್ಲಿ ಇದನ್ನ ಇಡ್ತಾ ಇದ್ರು. ಯಾಕಂದ್ರೆ 1 ತಿಂಗಳು ಧರ್ಮೋಪದೇಶ ತರಗತಿ ಕಂಪಲ್ಸರಿಯಾಗಿ ನಡೀತಾ ಇತ್ತು. ಅವಾಗ ಇವಾಗಿನ ರೀತಿಯಲ್ಲಿ ಈ ಯಾವುದು LED ವಾಲ್, LED ಸ್ಕ್ರೀನ್ಗಳಿಲ್ಲ, ಎಲ್ಲದನ್ನು ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ತೋರಿಸೋದಕ್ಕೆ. ಅವಾಗ ಈ ಸಿಸ್ಟರ್ಸ್ಗಳು ನಮ್ಗೆ ಪಾಠ ಮಾಡ್ಬೇಕಾದ್ರೆ ಚಿತ್ರವನ್ನ ಇಡ್ತಾ ಇದ್ರು, 2 ಚಿತ್ರವನ್ನ ಇಡ್ತಾ ಇದ್ರು. ಪಾಪ ನಿವೇದನೆಯ ಸಂಸ್ಕಾರವನ್ನು ನಾವು ಸ್ವೀಕಾರ ಮಾಡಾಗ ಅದಕ್ಕಿಂತ ಮುಂಚೆ ಒಂದು ಚಿತ್ರದಲ್ಲಿ ಹೃದಯ, ಮಗುವಿನ ಹೃದಯ ಇರ್ತಾ ಇತ್ತು. ಆ ಹೃದಯ ಯಾವಾಗಲೂ ಕಪ್ಪು ಚುಕ್ಕಿ ಕಪ್ಪಾಗಿರೋದು. ಆಮೇಲೆ ಇನ್ನೊಂದು ಚಿತ್ರದಲ್ಲಿ ಪಾಪ ನಿವೇದನೆ ಮಾಡಿ ಬಂದ ನಂತರ ಆ ಮಗುವಿನ ಹೃದಯ ಪರಿಶುದ್ಧವಾಗಿ ಬೆಳ್ಳಿಗಿರ್ತಾ ಇತ್ತು. ಆಗ ಸಿಸ್ಟರ್ ನಮಗೆ ಪಾಠ ಮಾಡ್ತಾ ಹೇಳ್ತಾ ಇದ್ರು, ಇದು ನೋಡಿ, ಇದು ಪಾಪವನ್ನ ತುಂಬಿ ಮಲಿನವಾಗಿರುವಂತಹ ಹೃದಯ, ಇದು ಪಾಪ ನಿವೇದನೆಯ ಸಂಸ್ಕಾರವನ್ನ ಸ್ವೀಕಾರ ಮಾಡಿ ಪರಿಶುದ್ಧವಾಗಿರುವಂತಹ ಹೃದಯ ಅಂತೇಳಿ ಚಿತ್ರವನ್ನ ತೋರಿಸಿ, ಪಟವನ್ನ ತೋರಿಸಿ ನಮಗೆ ಪಾಠವನ್ನ ಮಾಡ್ತಾ ಇದ್ರು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರು ಕೂಡ ಒಬ್ಬ ಕುಷ್ಠ ರೋಗಿಯನ್ನ ಗುಣಪಡಿಸ್ತಾರೆ. ಪಾಪ ಕೂಡ ಒಂದು ರೀತಿಯಲ್ಲಿ ಕುಷ್ಠ ಇದ್ದ ಹಾಗೆ ನಮ್ಮಲ್ಲಿ ಅದು ನೆಲೆ ನಿಂತು ಬಿಟ್ಟಿರುತ್ತೆ. ಅದು ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆ ಕುಷ್ಠ ರೋಗಿ ಪ್ರಭು ಯೇಸು ಕ್ರಿಸ್ತರ ಬಳಿಯಲ್ಲಿ ಹೋಗಿ ಹೇಳ್ತಾನೆ, ಸ್ವಾಮಿ ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ. ನೋಡಿ, ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ. ಅವನು ಕೇಳೋ ತನಕ ಯೇಸು ಕ್ರಿಸ್ತರು ಅದ್ಭುತ ಮಾಡ್ತಾರ? ಇಲ್ಲ. ಯಾಕಂದ್ರೆ ಕೇಳಿರಿ ನಿಮಗೆ ಕೊಡಲಾಗುವುದು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಚನ. ಆತ ಕೇಳಿದ ನಂತರ ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ಮನ ಕರಗಿತು. ಖಂಡಿತವಾಗಲೂ ನನಗೆ ಮನಸ್ಸಿದೆ, ಗುಣ ಹೊಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಫೆಬ್ರವರಿ 11ನೇ ತಾರೀಕು ಲೂರ್ದ್ ಮಾತೆಯ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆರೋಗ್ಯ ಮಾತೆಯಾಗಿ ಆಕೆಯ ಬಿನ್ನಹಕ್ಕೆ ನಮ್ಮನ್ನ ಸಮರ್ಪಿಸಿ ಬೇಡಿಕೊಳ್ತಾ ಇದ್ದೇವೆ. ನಾವು ಕೂಡ ಪ್ರಭುವಿನ ಬಳಿಯಲ್ಲಿ ಈ ತಾಯಿಯ ಬಿನ್ನಹದ ಮೂಲಕ ಇವತ್ತು ಕೇಳಿಕೊಳ್ಳೋಣ. ಏನಂತೇಳಿ, ಪ್ರಭುವೇ ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸುತ್ತೀರಾ ಅಂತೇಳಿ ನಮ್ಮ ಅನಾರೋಗ್ಯವನ್ನ ಪ್ರಭುವಿನ ಕೈಗೆ ಒಪ್ಪಿಸಿಕೊಡೋಣ. ಯಾಕಂತ ಹೇಳಿದ್ರೆ ಅವರ ಮನಸ್ಸು ಕರಗಬೇಕು, ಅವರು ನಮ್ಮನ್ನ ಗುಣಪಡಿಸಬೇಕು ಅಂತ ಹೇಳಿ. ಪ್ರೀತಿಯ ಐಡನ್ ಮತ್ತು ಆಲ್ಡನ್ ಇಬ್ಬರು ಕೂಡ ಇವತ್ತು ನೀವು ಪರಮಪ್ರಸಾದವನ್ನ ಸ್ವೀಕಾರ ಮಾಡಬೇಕಾದ್ರೆ ಖಂಡಿತವಾಗಲೂ ನಿಮಗೆ ತಯಾರಿಯನ್ನ ಮಾಡಿದ್ದಾರೆ. ಇವತ್ತು ಬಹಳ ಸಂತೋಷದಿಂದ ನೀವು ಬಂದು ಪ್ರಭು ಯೇಸು ಕ್ರಿಸ್ತರನ್ನ ಮೊದಲ ಬಾರಿಗೆ ಸ್ವೀಕಾರ ಮಾಡ್ತಾ ಇದ್ದೀರಾ. ಆ ಯೇಸು ಕ್ರಿಸ್ತರು ನಿಮ್ಮ ಹೃದಯದಲ್ಲಿ ಎಂದೆಂದೂ ಕೂಡ ನೆಲೆಸುವಂತೆ ಆಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿ ಅನೇಕರು ಬಂದು ನಿಮಗೆ ಏನನ್ನ ಕೊಡ್ತಾರೆ? ಉಡುಗೊರೆಗಳನ್ನ ಕೊಡ್ತಾರೆ. ನಾನು ತಮಿಳುನಾಡಿನಲ್ಲಿ ಒಂದು ಪರಮಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಒಬ್ಬ ಅಣ್ಣ ಮತ್ತೊಬ್ಳು ತಂಗಿ, ಇಬ್ರು ಕೂಡ. ಆಗ ಅಣ್ಣನ ಕಣ್ಣು
ತಂಗಿ ಮೇಲೆ ಬೀಳ್ತಾ ಇತ್ತು. ಇಲ್ಲಿ ಇಬ್ರು ಗಂಡು ಮಕ್ಕಳೇ, ಹಾಗಾಗಿ ಏನು ತೊಂದರೆ ಇಲ್ಲ, ಆಯ್ತಲ್ಲ. ಯಾಕಂದ್ರೆ ತಂಗಿಗೆ ಆ ಕಡೆ ಏನ್ ಮಾಡ್ತಾ ಇದ್ರು, ಬಂಗಾರದ ಚೈನು, ಬಂಗಾರದ ಉಂಗುರ ಕೊಡ್ತಾ ಇದ್ರು. ಇವನಿಗೆ ಒಂದು ಶೂ ಸೆಟ್, ಒಂದು ಇದು ಕೊಡ್ತಾ ಇದ್ರು, ಯಾವ್ದು ಒಂದು ಸ್ವರೂಪ ಕೊಡ್ತಾ ಇದ್ರು. ಇವನ್ ತಗೊಳದ್ ಬಿಟ್ಬಿಟ್ಟ, ಆಯ್ತಲ್ಲ. ಅವಳ್ದೇ ನೋಡ್ತಾ ಇದ್ದ, ಅಯ್ಯೋಯ್ಯೋ ಈ ಬಂಗಾರ ನಮಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತೇಳಿ. ಇವತ್ತು ಉಡುಗೆಗಳನ್ನ ನಿಮಗೆ ಕೊಡ್ತಾರೆ, ಆದ್ರೆ ಸರ್ವಶ್ರೇಷ್ಠ ಉಡುಗೆ ಯಾವುದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರೇ ಉಡುಗೆಯಾಗಿ ಬರ್ತಾರೆ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಹಿ ಇಸ್ ದ ಗಿಫ್ಟ್ ಅಂಡ್ ಹಿ ಇಸ್ ದ ಗಿವರ್ ಅಂತ ಹೇಳಿ. ಅವರೇ ಉಡುಗೆಯಾಗಿದ್ದಾರೆ ಮತ್ತು ಉಡುಗೊರೆಯನ್ನ ನೀಡುವಂತವ್ರು ಅವರೇ ಆಗಿದ್ದಾರೆ. ಆ ಪ್ರಭು ಯೇಸು ಕ್ರಿಸ್ತರನ್ನ ಉಡುಗೊರೆಯಾಗಿ ನೀವು ಇವತ್ತು ಸ್ವೀಕಾರ ಮಾಡ್ತಾ ಇರಬೇಕಾದ್ರೆ ಎಂದೆಂದಿಗೂ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಲಿ. ಪ್ರಭು ಯೇಸು ಕ್ರಿಸ್ತರ ಆ ದಿವ್ಯ ಶಕ್ತಿ ನಿಮ್ಮಲ್ಲಿ ನೆಲೆಸಿ ನಿಮಗೆ ಅವಶ್ಯವಾದಂಥ ಆರೋಗ್ಯವನ್ನ, ಐಶ್ವರ್ಯವನ್ನ, ಆಶೀರ್ವಾದವನ್ನ ಅವರು ಕರುಣಿಸಲಿ. ಜೀವದಾಯಕ ರೊಟ್ಟಿಯು ನಿಮ್ಮಲ್ಲಿ ನೆಲೆಸಿ ಜೀವವನ್ನು ಎಂದೆಂದಿಗೂ ನಿಮ್ಮಲ್ಲಿ ತುಂಬಲಿ. ಆಮೆನ್.